ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ತರಂಗಿಣಿ ಅಕ್ಕ ಮಹಾದೇವಿಯವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ. ವಚನವು ಇಂತಿದೆ: ಉದಯಾಸ್ತಮಾನವೆಂಬೆರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ. ಶಿವನ ನೆನೆಯಿರೆ ಶಿವನ ನೆನೆಯಿರೆ ಈ ಜನ್ಮ ಬಳಿಕಿಲ್ಲ. ಚನ್ನಮಲ್ಲಿಕಾರ್ಜುನ ದೇವರ ದೇವನ ನೆನೆದು ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರಂದು. ಉದಯಾಸ್ತಮಾನವೆಂಬೆರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ. ಶಿವನ ನೆನೆಯಿರೆ ಶಿವನ ನೆನೆಯಿರೆ ಈ ಜನ್ಮ ಬಳಿಕಿಲ್ಲ. ಚನ್ನಮಲ್ಲಿಕಾರ್ಜುನ ದೇವರ ದೇವನ ನೆನೆದು ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರಂದು. ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರಂದು. ನಾವು ದಿನನಿತ್ಯ ಸೂರ್ಯೋದಯ ಮತ್ತು ಸೂರ್ಯಾಸ್ತಮಾನಗಳನ್ನು ನೋಡುತ್ತಿರುತ್ತೇವೆ. ಕೆಲವೊಮ್ಮೆ ನಮ್ಮ ಕೆಲಸಗಳಲ್ಲಿ ಅವುಗಳನ್ನು ಗಮನಿಸೋದಿಲ್ಲ. ಯಾರು ನೋಡಲಿ ಬಿಡಲಿ, ಕಾಲ ನಿರಂತರವಾಗಿ ಓಡುತ್ತಲಿರುತ್ತೆ. ಹಾಗೆ ಓಡುತ್ತಿರುವಂತಹ ಕಾಲದೊಂದಿಗೆ ನಮ್ಮ ಆಯುಷ್ಯವೂ ಕೂಡ ಕ್ರಮೇಣ ಕರಗುತ್ತಾ ಸಾಗುತ್ತದೆ. ಬಹುತೇಕರಿಗೆ ಇದು ಅರಿವಿಗೆ ಬರೋದಿಲ್ಲ. ಕೆಲವರು ಈ ಜನ್ಮದಲ್ಲಿ ಮಾಡಲಾಗದ್ದನ್ನು ಮುಂದಿನ ಜನ್ಮದಲ್ಲಿ ಮಾಡಬಹುದೆಂದು ನಂಬಿರುತ್ತಾರೆ. ಇದು ವಾಸ್ತವಿಕ ಪ್ರಜ್ಞೆಯಲ್ಲ. ಏನೇ ಸಾಧಿಸೋದಿದ್ದರೂ ಅದು ಈ ಜನ್ಮದಲ್ಲಿಯೇ. ಮುಂದಿನದು ಅನಿಶ್ಚಿತವಾಗಿರೋದ್ರಿಂದ ನಾವು ಅದರ ಬಗ್ಗೆ ಯೋಚಿಸುತ್ತಾ ಇಂದಿರುವಂತಹ ಸುವರ್ಣಾಕಾಶದ ಸಮಯದಿಂದ ವಂಚಿತರಾಗೋದು ಬೇಡ. ಹೀಗಾಗಿ ವಯಸ್ಸಿರುವಾಗಲೇ ಲೌಕಿಕದೊಡನೆ ಪಾರಮಾರ್ಥಿಕ ಸಾಧನೆಯೂ ಕೂಡ ಅತ್ಯವಶ್ಯಕ. ಉದಯಾಸ್ತಮಾನವೆಂಬೆರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ. ಶಿವನ ನೆನೆಯಿರೆ ಶಿವನ ನೆನೆಯಿರೆ ಈ ಜನ್ಮ ಬಳಿಕಿಲ್ಲ. ಚನ್ನಮಲ್ಲಿಕಾರ್ಜುನ ದೇವರ ದೇವನ ನೆನೆದು ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರಂದು. ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರಂದು. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣು ಶರಣಾರ್ಥಿಗಳು.